ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಮೈಸೂರು ಪಾಕನ ಜೇನುಗೂಡಿನ ಮೈಸೂರು ಪಾಕನ ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ಲಾಗಿ 4 ಇಂಗ್ರೀಡಿಯೆಂಟ್ಸಿಂದ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಕಡಲೆ ಹಿಟ್ಟು, ಈ ಕಪ್ಪಲ್ಲಿ ನಾನು 3 ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ 3:1 ಥರ ತೊಗೋಬೇಕು. ಅಂದರೆ ನಾವು 3 ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ 4 ಕಪ್ ಸಕ್ಕರೆ ತೊಗೋಬೇಕು. ಅಂದರೆ 1/4 kg ಕಡಲೆ ಹಿಟ್ಟಾದರೆ ಅರ್ಧ kg ಸಕ್ಕರೆ, 3/4 kg ತುಪ್ಪನ ತೊಗೋಬೇಕಾಗುತ್ತೆ. ನಾನಿಲ್ಲಿ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಮತ್ತು ಎಣ್ಣೆ ಎರಡನ್ನೂ ತೊಗೊಂಡಿದ್ದೀನಿ. ಬರೀ ತುಪ್ಪ ಆದರೆ ನಮಗೆ ಜಾಸ್ತಿ ಹೆವಿ ಅನಿಸುತ್ತೆ. ಹಾಗಾಗಿ ನಾನು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸಲ್ಲೇ ತೊಗೋತಾ ಇದ್ದೀನಿ. ತುಪ್ಪನ ಫಸ್ಟು ನಾನು ಯೂಸ್ ಮಾಡ್ತೀನಿ. ಫಸ್ಟು ಮತ್ತು ಲಾಸ್ಟ್ಗೆ ನಾನು ತುಪ್ಪನ ಯೂಸ್ ಮಾಡ್ತೀನಿ. ಮಧ್ಯದಲ್ಲಿ ಎಣ್ಣೆನ ಯೂಸ್ ಮಾಡ್ತೀನಿ. ಮತ್ತು ನಿಮಗೆ ಒಬ್ಬರು ಯಾರು ಎಲ್ಪಿಗೆ ಮಾಡೋರು ಇದ್ದಾರೆ ಅನ್ನೋದಾದರೆ ಒಬ್ಬರನ್ನೇ ಎಲ್ಪಿಗೆ ಇಟ್ಕೊಳ್ಳಿ. ಯಾಕೆಂದರೆ ಅದನ್ನು ತಿರುಗಿಸ್ತಾ ತುಂಬಾ ನೋವು ಬಂದುಬಿಡುತ್ತೆ. ಇವಾಗ ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಫಸ್ಟು ತುಪ್ಪದಲ್ಲಿ ಹುರ್ಕೊಳ್ಳಿ. ತುಪ್ಪ ನೀವು ಫಸ್ಟು ಒಂದು 200 ಗ್ರಾಮ್ ತುಪ್ಪದಲ್ಲಿ ನೀಟಾಗಿ ಕಡಲೆ ಹಿಟ್ಟನ್ನು ಹುರ್ಕೋಬೇಕಾಗುತ್ತೆ. ಅದ್ರದ್ದು ಹಸಿ ಸ್ಮೆಲ್ ಇರುತ್ತಲ್ಲ ಕಡಲೆ ಹಿಟ್ಟದು, ಅದು ಕಡಲೆ ಹಿಟ್ಟು ಸ್ಮೆಲ್ಲೆಲ್ಲ ಹೋಗೋಂಗೆ ಅದನ್ನ ಜಾಸ್ತಿ ಮಿಕ್ಸ್ ಮಾಡಬೇಕಾಗಿರೋದ್ರಿಂದ ಕಡಲೆ ಹಿಟ್ಟು ಇವಾಗ ದೊಡ್ಡ ಪಾತ್ರೆ ಕಡಲೆ ಹಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ದೊಡ್ಡ ಪಾತ್ರೆನ ಇಟ್ಕೊಂಡು ಫಸ್ಟ್ ನಾನು ದೊಡ್ಡ ಪಾತ್ರೆನ ಇಟ್ಕೊಳ್ಳಿ. ಎಣ್ಣೆ ಸಕ್ಕರೆ ಪಾನಕನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೆಡೆ ಪಾನಕದಷ್ಟು ಬಂದರೆ ಸಾಕು. ಇವಾಗ ಇದು ಕುದ್ದು ರೆಡಿ ಆಗೋಷ್ಟರಲ್ಲಿ ನಾನಿಲ್ಲಿ ತುಪ್ಪನ ಕಾಯಿಸ್ಕೊತೀನಿ. ತುಪ್ಪನೇ ಆಗಲಿ ಎಣ್ಣೆನೇ ಆಗಲಿ ಮಾಡಿ ರೆಡಿ ಆಗೋವರೆಗೂ ಅದು ಬಿಸಿಲೇ ಇರಬೇಕು. ಫಸ್ಟು ನಾನಿಲ್ಲಿ ತುಪ್ಪನ ಬಿಸಿ ಮಾಡ್ಕೋತಾ ಇದ್ದೀನಿ. 200 ಗ್ರಾಮ್ ಅಷ್ಟು ತುಪ್ಪನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ತುಪ್ಪನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಕಾಯಿಸ್ತಲೇ ಯೂಸ್ ಮಾಡಿದರೆ ಮೈಸೂರು ಪಾಕ್ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಅದು ಮೈಸೂರು ಪಾಕ್ ಥರನೇ ಬರೋದಿಲ್ಲ, ಗಮ್ ಥರ ಆಗಿಬಿಡುತ್ತೆ. ಇವಾಗ ನೋಡಿ ಇಲ್ಲಿ ಕಡಲೆ ಹಿಟ್ಟು ಹುರಿದಿದ್ನಲ್ವ, ಅದಕ್ಕೆ ನಾನು ತುಪ್ಪನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆನೇ ಇವಾಗ ಯೂಸ್ ಮಾಡಿಲ್ಲ. ಕಡಲೆ ಹಿಟ್ಟನ್ನು ಪೂರ್ತಿ ತುಪ್ಪದಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೈ ಅಡ್ಡ ಬಂದಿದೆ, ಸ್ವಲ್ಪನೇ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬೇಕಾದ್ರಾಗಲಿ ತುಪ್ಪ ಹಾಕ್ಬೇಕಾದ್ರಾಗಲಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಗಂಟು ಥರ ಬರೋದಿಲ್ಲ ಮತ್ತು ಚೆನ್ನಾಗಿ ಬರುತ್ತೆ. ಮೈಸೂರು ಪಾಕ್ ಹದವಾಗಿ ಬರುತ್ತೆ. ಆಮೇಲೆ ಎಲ್ಲವೂ ನೀವು ಪರ್ಫೆಕ್ಟ್ ಅಳತೆಲೆ ತೊಗೊಂಡಾಗ ನಿಜವಾಗ್ಲೂ ಕೆಡೋದಿಲ್ಲ. ಮೈಸೂರು ಪಾಕು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮಾಡ್ತಿರೋದು ಜೇನುಗೂಡಿನ ಥರ ಮೈಸೂರು ಪಾಕು. ಅಂದರೆ ಮುಂಚೆ ಎಲ್ಲ ಬರುತ್ತಲ್ಲ ಆ ಥರ ಸಾಫ್ಟಾಗಿ ಬರುತ್ತಲ್ಲ, ಅದೆಲ್ಲ ಸ್ವಲ್ಪ ರಫಾಗಿ ಮೈಸೂರು ಪಾಕ್ ಬರುತ್ತಲ್ಲ ಆ ಥರ ಪರ್ಫೆಕ್ಟಾಗಿ ಬರುತ್ತೆ. ಈ ಅಳತೆಲಿ ಮಾಡ್ಕೊಳ್ಳಿ ನೀವು. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಎಣ್ಣೆನ ಕೈಯಾಗಿ ಇಟ್ಕೋತಾ ಇದ್ದೀನಿ. ಈ ಥರ ಕೈ ಇರೋ ಪಾತ್ರೆನ ನೀವು ಒಬ್ಬರೇ ಮಾಡ್ತಾ ಇದ್ದೀರ ಅನ್ನೋದಾದರೆ ಈ ಥರ ಕೈ ಇರೋ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಸೌಟಲ್ಲೇ ಸ್ವಲ್ಪ ಹಾಕೊಂಡು ತಿರುಗಿಸೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಇಲ್ಲ ನಿಮ್ಗೆ ಯಾರಿಗಾರು ಎಲ್ಪ್ ಇದ್ದಾರೆ ಅಂದರೆ ಬೇಕಾದ್ರೆ ಸೌಟಲ್ಲಿ ಹಾಕೋ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಕೈ ಇರೋ ಪಾತ್ರೆ ಆದರೆ ನೀವು ಎಣ್ಣೆನ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ನಮ್ಮ ಹತ್ರ ತುಪ್ಪನೇ ಇದೆ, ನಾವು ತುಪ್ಪನೇ ಯೂಸ್ ಮಾಡ್ತೀವಿ ಅಂದರೆ ಇನ್ನು ಅರ್ಧ kg ತುಪ್ಪನ ತೊಗೊಂಡು ನೀವು ತುಪ್ಪದಲ್ಲೇ ಮಾಡ್ಬೋದು. ಇಲ್ಲಿ ನಾನು ತುಪ್ಪನ ಜಾಸ್ತಿ ತೊಗೊಳಕ್ಕಾಗಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿನಿ. ಬಟ್ ಸೇಮ್ ಟೇಸ್ಟೇ ಬರುತ್ತೆ, ಅದರಲ್ಲೇನಿದ್ದಿಲ್ಲ. ಇವಾಗ ಪಾನಕ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಆವಾಗಲೇ ಕಡಲೆ ಹಿಟ್ಟು ಮತ್ತು ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗೆಲ್ಲ ಅದಕ್ಕೆ ಹಾಕಿದ ಮೇಲೆ ನೋಡಿ ಅದರಲ್ಲಿರೋದೆಲ್ಲ ಬಳ್ದು ಹಾಕೋತಾ ಇದ್ದೀನಿ. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲಿರೋದೆಲ್ಲ ನೀಟಾಗಿ ಬಳ್ದು ಹಾಕೋಬೇಡಿ. ಇವಾಗ ನೀವು ತಿರುಗ್ಸೋದಕ್ಕೆ ಅದನ್ನು ಸ್ಟಾರ್ಟ್ ಮಾಡಿದರೆ ಮೈಸೂರು ಪಾಕ್ ರೆಡಿ ಆಗೋವರೆಗೂ ನೀವು ಕೈ ತೆಗಿಯೋವಾಗಿಲ್ಲ, ಮಿಕ್ಸ್ ಮಾಡ್ತಾನೇ ಇರಬೇಕು. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಯಾರು ಎಲ್ಪ್ ಮಾಡೋರಿದ್ದರೆ ಎಲ್ಪಿಗೆ ತೊಗೊಳ್ಳಿ ಅಂತ. ಇವಾಗ ಏನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಇದು ಮುಗಿಯೋವರೆಗೂ ಮೈಸೂರು ಪಾಕ್ ರೆಡಿ ಆಗೋವರೆಗೂ ನೀವು ಕೈ ಎತ್ತೋ ಆಗಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಫಸ್ಟ್ನೇ ಸಲ ಸ್ವಲ್ಪ ಎಣ್ಣೆ ಬಿಡ್ತು ಅಂದಾಗ ಸ್ವಲ್ಪನ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಪೂರ್ತಿ ಬಿಸಿನೂ ಆಗಿರಬಾರ್ದು, ಪೂರ್ತಿ ತಣ್ಣಗೂ ಇರಬಾರ್ದು, ಮೀಡಿಯಮ್ಮಾಗಿ ಎಣ್ಣೆ ಕಾದಿರಬೇಕು. ಎಣ್ಣೆ ಬಿಟ್ಟ ಮೇಲೆ ಅದು ಬಬಲ್ಸ್ ಬರುತ್ತಲ್ವ, ಆ ಬಬಲ್ಸ್ ಎಲ್ಲ ಹೋಗಿ ಮತ್ತೆ ಈ ಥರ ನೈಸಿಗೆ ಕಾಣೋವರೆಗೂ ಮಿಕ್ಸ್ ಮಾಡಬೇಕು. ಮತ್ತು ನೋಡಿ ಈಗ ಎಣ್ಣೆ ಹಾಕಿದ ತಕ್ಷಣ ಮತ್ತೆ ಬಬಲ್ಸ್ ಬಂದಿದೆ, ಆ ಬಬಲ್ಸ್ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಗುಳ್ಳೆ ಥರ ಏನು ಬಂದಿರುತ್ತೆ ಅದೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೇ ಥರ ನೀವು ಆ ಎಣ್ಣೆ ಖಾಲಿ ಆಗೋವರೆಗೂ ಮಾಡ್ಕೋಬೇಕು. ಇಲ್ಲಿ ನೋಡಿ ಮಾತ್ರ ಕೈ ತುಂಬಾ ನೋವು ಬರುತ್ತೆ. ಯಾರು ಎಲ್ಪಿಗೆ ತೊಗೊಳ್ಳಿ, ಇಲ್ಲ ಅಂದರೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ತಳ ಒತ್ತೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಮೈಸೂರು ಪಾಕೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಎಲ್ಲವುದು ಸರಿಯಾದ ಕ್ವಾಂಟಿಟಿಲಿ ತೊಗೊಂಡಾಗ ಹದವಾಗಿ ಮೈಸೂರು ಪಾಕ್ ಬರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ. ಮತ್ತು ನಾನು ಕೊನೆಯಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ. ಇವಾಗ ನನ್ನ ಹತ್ರ ಎಣ್ಣೆ ಖಾಲಿ ಆಗಿದೆ. ಇವಾಗ ಫೈನಲಾಗಿ ನಾನು
ತುಪ್ಪನೂ ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಫಸ್ಟು ಮತ್ತು ಲಾಸ್ಟಲ್ಲಿ ನಾವು ತುಪ್ಪ ಹಾಕೋದ್ರಿಂದ ಮೈಸೂರು ಪಾಕು ಸೇಮ್ ಫ್ಲೇವರೇ ಬರುತ್ತೆ. ಇಲ್ಲಿ ನಾನು ಆವಾಗಲೇ ತುಪ್ಪ ತೋರಿಸಿದ್ನಲ್ವ, ಆ ಥರ ಅದರಲ್ಲಿ ಅರ್ಧ ಫಸ್ಟ್ ಅವಾಗ ಹಾಕಿದ್ದೆ, ಇನ್ನು ಅರ್ಧನ ಇವಾಗ ಫೈನಲ್ಗೆ ಹಾಕೋತಾ ಇದ್ದೀನಿ. ಆವಾಗ ನಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್ದು. ನೋಡಿ ಇವಾಗ ಫೈನಲ್ಗೆ ತುಪ್ಪ ಹಾಕಿದ ಮೇಲೆ ಈ ಥರ ಮಿಕ್ಸ್ಚರ್ ರೆಡಿ ಆಯಿತು. ಇವಾಗ ಮೈಸೂರು ಪಾಕಿಗೆ ಹಿಟ್ಟು ಹದವಾಗಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಅಂಗಡಿಲಿ ಏನು ಟೇಸ್ಟ್ ಸಿಗುತ್ತೆ ನಿಮಗೆ ಅದೇ ಥರ ಇರುತ್ತೆ, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಬಟ್ ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಮಾತ್ರ ಕೈ ಬಿಡಬೇಡಿ. ಚೆನ್ನಾಗಿ ಇದು ಇವಾಗ ಯಾವ ಥರ ಅಂದರೆ ಮರಳು ಥರ ಬಂದಿದೆ, ಅದು ಆ ಥರ ಬಂದಾಗ ರೆಡಿಯಾಗಿದೆ ಅಂತ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಶಕ್ತಿ ಇದೆ ಚೆನ್ನಾಗಿ ಬೀಟ್ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೀಟ್ ಮಾಡ್ಬೋದು. ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು, ನನ್ನ ಹತ್ರ ಕೇಕ್ ಮಾಲ್ಡ್ಗಳಿಲ್ಲ, ಹಾಗಾಗಿ ಈ ಥರ ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ. ಇದಕ್ಕೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಈ ಥರ 2 ಪಾತ್ರೆಗೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇದು ಬಿಸಿ ಆರೋಕ್ಕಿಂತ ಮುಂಚೆನೇ ಆ ಪಾತ್ರೆಗೆ ಹಾಕ್ಕೊಳ್ಳಿ. ತೀರ ಏನಪ್ಪ ಅಂದರೆ ಅದನ್ನು ಕುಲುಕ್ಬಾರ್ದು. ಅಂದರೆ ಈಗ ನಾವು ಏನಾದರೂ ಹಾಕ್ಬಿಟ್ಟು ಹಿಂಗೆ ಅದ್ರ ಬಬಲ್ಸ್ ಎಲ್ಲ ಹೋಗಲಿ ಅಂತ ಕುಟ್ತೀವಲ್ವ, ಆ ಥರ ಕುಟ್ಬೇಡಿ. ಈ ಥರ ಹಾಕ್ಬಿಟ್ಟು ಅದನ್ನು ಸುಮ್ಮನೆ ಮೇಲೆ ಹಂಗೆ ಮೇಲ್ಗಡೆ ಒಂದು ಸಮ ಮಾಡ್ಕೊಂಡು ನೈಸ್ ಥರ ಮಾಡಿಕೊಂಡ್ರೆ ನೋಡಿ ಈ ಥರ. ನಾನು ಜಾಸ್ತಿ ಅಮುಕ್ತಿಲ್ಲ, ಬರೀ ಮೇಲೆ ಮಾತ್ರ, ಯಾಕೆಂದರೆ ಅದು ಜೇನುಗೂಡು ಥರ ಬರಬೇಕು ಅಂದರೆ ನಿಮಗೆ ನೋಡಿ ಆ ಥರ ಮಾಡಿಕೊಂಡು. ನೋಡಿ ಇವಾಗ ಒಂದು 30% ತಣ್ಣಗಾಗಿದೆ, ಪೂರ್ತಿ ತಣ್ಣಗಾಗಿಲ್ಲ. ನಾನು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. 30% ಅಷ್ಟು ಮಾತ್ರ ತಣ್ಣಗಾಗಿದೆ. ಇವಾಗಲೇ ನಾವು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಬಿಡ್ಬೇಕು. ಯಾಕೆಂದರೆ ಪೂರ್ತಿ ತಣ್ಣಗಾದ್ಮೇಲೆ ಮೈಸೂರು ಪಾಕ್ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಪುಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಒಂದು 30% ಆರಿದೆ, ಸ್ವಲ್ಪ ಇದಾಗಿದೆ, ಸೆಟ್ ಆಗಿದೆ ಅಂದ ತಕ್ಷಣ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಈ ಟೈಮ್ಗೆ. ಸೊ ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು, ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ 2 ಪಾತ್ರೆನೂ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಕಟ್ ಮಾಡಿ ಇದು ಪೂರ್ತಿ ತಣ್ಣಗಾಗಿದೆ. ನಾನು ಒಂದು 30 ಮಿನಿಟ್ಸ್ ಅಷ್ಟು ಬಿಟ್ಟಿದ್ದೆ, ಅಂದರೆ ಅರ್ಧದಿಂದ 3/4 ಗಂಟೆ, 30 to 45 ಮಿನಿಟ್ಸ್ ಅಷ್ಟು ಬಿಟ್ಟರೆ ಪೂರ್ತಿ ತಣ್ಣಗಾಗಿರುತ್ತೆ. ತಣ್ಣಗಾದ್ಮೇಲೆ ಇವಾಗ ನಾನು ತಟ್ಟೆಗೆ ಪಲ್ಟಾಯಿಸ್ತಾ ಇದ್ದೀನಿ. ಹಾಗಾಗಿ ಸೂಪರ್ ಆಗಿ ಬಂದಿದೆ. ನೀವೇ ನೋಡ್ತಾ ಇದ್ದೀರಿ ಮಾಡಿದ್ದೀನಿ, ನೋಡಿ ಯಾವ ತರ ಬಂದಿದೆ ಅಂತ. ಇವಾಗ ನಾವು ಏನು ಕಟ್ ಮಾಡಿದ್ವಿ ಅದಕ್ಕೆ ಅದೇ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ಪುಡಿ ಪೀಸ್ ಕಟ್ ಆಗುತ್ತೆ. ನಾವು ಪೀಸ್ ಮಾಡಿದ್ವಲ್ವಾ ಆಗಲೇ ಚಾಕುಲಿ, ಟೇಸ್ಟ್ ವೈಸ್ ಆಗುತ್ತೆ. ಇದು ಕೇಕ್ ಮಾಲ್ಡ್ ಎಲ್ಲ ಇರುತ್ತಲ್ವಾ, ನೀವು ನೋಡ್ತಾ ಇದ್ದೀರಲ್ವಾ, ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್